ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಒಂದು ಡೈಲಿ ಲಾಗ್ ಆಗಿರುತ್ತೆ. ನನ್ನ ಮಾರ್ನಿಂಗ್ ರೊಟೀನ್ ಏನು, ಹಾಗೆ ನನ್ನ ಆ, ದಿನದಲ್ಲಿ ಏನೆಲ್ಲ ಅಡುಗೆನ ಮಾಡಿದ್ದೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈಸಿ ರೆಸಿಪೀಸ್ ಇರುತ್ತೆ, ಹಾಗೆ ವರ್ಕಿಂಗ್ ವುಮೆನ್ಸ್ಗೂ ಕೂಡ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಟೈಮ್ ಕೂಡ ಸೇವ್ ಮಾಡಿಕೊಂಡು ನೀವು ವರ್ಕ್ ಮಾಡಿಕೊಂಡು ಸ್ಟ್ರೆಸ್ ಇಲ್ದಲೆ ಅಡುಗೆ ಮಾಡೋದನ್ನ ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೆ ಈ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಬನ್ನಿ ಇವತ್ತು ಏನೆಲ್ಲ ಮಾಡ್ತಾ ಇದ್ದೀನಿ ಅನ್ನೋದು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ನಾನು ಗೆಣಸು ಸ್ವೀಟ್ ಪೊಟ್ಯಾಟೋನ ಸ್ಟೀಮ್ ಮಾಡೋದಕ್ಕೆ ಇಟ್ಕೊಂಡೆ. ಅದು ಒಂದು ಕಡೆ ಸ್ಟೀಮ್ ಮಾಡ್ತಾ ಇದ್ರೆ ಈ ಕಡೆ ನಾವು ಬೇರೆ ಕೆಲಸಗಳನ್ನು ಮಾಡ್ಕೋಬೋದು. ಅಷ್ಟರಲ್ಲಿ ನನಗೆ ಸ್ವಲ್ಪ ವೆಜ್ಜೀಸು ಗ್ರಾಸರೀಸು ಬೇಕಾಗಿತ್ತು. ಹಾಗಾಗಿ ಸ್ವಿಗ್ಗಿ ಇನ್ಸ್ಟಾಮಾರ್ಟಿಂದ ಅದು ಕೂಡ ಆರ್ಡ್ರ್ ಮಾಡಿದೆ. 10 ನಿಮಿಷದಲ್ಲಿ ಬಂದ್ಬಿಡುತ್ತೆ. ಬೆಳಗ್ಗೆ ಎಷ್ಟು ಗಂಟೆಗಾದರೂ ನೀವು ಆರ್ಡ್ರ್ ಮಾಡ್ಬೋದು. ಇದ್ದ ತಕ್ಷಣ ಮಾಡಿದ್ರೆ ನೀವು ಅಡುಗೆ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಅವರು ತಂದುಕೊಟ್ಬಿಡ್ತಾರೆ. ವರ್ಕಿಂಗ್ ವುಮೆನ್ಸಿಗೆ ಬೆಳಗ್ಗೆ ಇಷ್ಟೆಲ್ಲ ಮಾಡೋದಕ್ಕೆ ಟೈಮ್ ಇರೋದಿಲ್ಲ ಅಂಥವರೆಲ್ಲ ನೀವು ವೀಕೆಂಡ್ಸಲ್ಲೇ ಈ ಥರ ಗ್ರಾಸರೀಸ್ ವೆಜ್ಜೀಸ್ನ ತೊಗೊಂಡು ಬಂದು ಎಲ್ಲ ಆರ್ಗನೈಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ ವೀಕ್ ಡೇಸಲ್ಲಿ ಬೆಳಿಗ್ಗೆ ಎದ್ದು ಅಡುಗೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ. ನೀವು ಈಸಿಯಾಗಿರುವಂತಹ ರೆಸಿಪೀಸ್ನ ಮೆನುನ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ನಾನು ಯಾವಾಗಲೂ ಹಿಂದಿನ ದಿನವೇ ಮೆನು ರೆಡಿ ಮಾಡಿ ಇಟ್ಕೊಳ್ತೀನಿ. ಹಾಗೆ ಅದಕ್ಕೆ ಏನೆಲ್ಲ ಬೇಕು ಅನ್ನೋದು ಕೂಡ ಅರೇಂಜ್ ಮಾಡಿ ಇಟ್ಕೊಂಡಿರ್ತೀನಿ. ಯಾಕೆಂದರೆ ಬೆಳಿಗ್ಗೆ ಎದ್ದು ಏನು ಮಾಡೋದು, ಅಯ್ಯೋ ಅದಿಲ್ಲ ಇದು ಇಲ್ಲ ಅನ್ನೋದು ಟೈಮ್ ವೇಸ್ಟ್ ಆಗುತ್ತೆ. ಸೊ ಮಾಡೋಕ್ಕೂ ಕೂಡ ಇಂಟ್ರೆಸ್ಟ್ ಬರೋದಿಲ್ಲ ಅಂಥೇಳಿ ನಾನು ಹಿಂದಿನ ದಿನವೇ ಎಲ್ಲದನ್ನು ಜೋಡಿಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಮೆಣಸಿನ್ಕಾಯಿ ಪುಡಿ ಎಲ್ಲ ಕಾಣೋ, ಅದೇ ಒಣಮೆಣ್ಸಿನ್ಕಾಯಿ ಪುಡಿ, ರೆಡ್ ಚಿಲ್ಲಿ ಪೌಡರ್, ಲಾಲ್ ಮಿರ್ಚ್. ಬಿಡು ಹಂಗೆ ಮಾಡಬಾರ್ದು, ಹೊಡೆದೋಗುತ್ತೆ. ಗಟ್ಟಿ ಇಡಿ ಕುಡೀಲಿ. ಏನಕ್ಕೆ ಈ ಥರ ಆಗಿದೆ? ಯೋಗರ್ಟ್ಸ್ ಕುಡಿ. ಕೊಡು ನೋಡೋಣ. ಲಿಚ್ಚಿ ಇಲ್ವಲ್ಲ? ಬಟ್ ಇದು ಯಾವ್ದು ಬ್ರ್ಯಾಂಡ್? ಮಿಲ್ಕಿ ಮಿಸ್ಟ್ ಅಲ್ವಲ್ಲ? ಮಿಲ್ಕಿ ಮಿಸ್ಟ್ ಅಲ್ಲ, ಮಿಲ್ಕಿ ಮಿಸ್ಟ್ ಇರಲಿಲ್ಲ, ಬರೀ ಬ್ಲೂಬೆರಿದು ಅಷ್ಟೇ ಇದ್ದಿದ್ದು ಮಿಲ್ಕಿ ಮಿಸ್ಟ್. ಹೌದಾ? ಮತ್ತು ನೀ ಈ ಬ್ರ್ಯಾಂಡ್ದು ತಿಂತೀಯಾ? 25 ರೂಪೀಸಾ? ಇದು ಲಿಚ್ಚಿನಾ? ಎಲ್ಲಿ ಬರ್ದಿದ್ದಾರೆ ಲಿಚ್ಚಿ? ಇಲ್ಲಿ ಬರ್ದಿದಾರಲ್ಲ ಬ್ಲ್ಯಾಕ್ ಕಲರ್. ನೀನು ಹೇಳಿದ ಪೀಚ್ ಅಲ್ವೇನಾ? ಆದ್ರೆ ಸಿಗ್ಗಿಲ್ವಾ ಅಲ್ಲ ಇದು ಅದು ಮ್ಯಾಂಗೋ. ಸರಿ, ಓಕೆ. ಮುಗೀತಾ ಬ್ಯಾಗ್ ನೋಡು. ಮುಗ್ದಿದ್ಯಾ? ಅಯ್ಯ ಪೌಡರ್, ಇದು ಪೌಡರಾ? ಯೋಗರ್ಟ್ ಕಣೋ, ಪೌಡರ್ ಅಲ್ಲ. ಓದುದಾ? ಇಲ್ಲಿ ಬರ್ದಾರಲ್ಲ. ಎಲ್ಲಿ ಬರ್ತಿದ್ಯಾ? ಇಲ್ಲಿ ಬರ್ದಿದಾರಲ್ಲ ಪೌಡರ್ ಅಂತ ಬರ್ದಿದಾರ. ಪೌಡರ್ ಪವರ್ ಪೌಡರ್. ಎಲ್ಲೋ ಪವರ್ ಆಫ್ ಮಿಲ್ಕ್ ಅಮ್ಮ. ಸರಿ ಆಯಿತು ಅಕ್ಕ, ಬ್ಯಾಗಲ್ಲಿ ಯಾವುದು ಇಲ್ವಾ ಚೆಕ್ ಮಾಡು. ಇಲ್ಲ. ಸರಿ ಆಯಿತು, ಅಲ್ಲಿಡು, ಆಮೇಲೆ ಮಧ್ಯಾಹ್ನ ತಿನ್ನುವಂತೆ. ಗ್ರಾಸರೀಸ್ನೆಲ್ಲ ತೆಗೆದಿಟ್ಟು ಆದಮೇಲೆ ನಾನು ಇವತ್ತು ನೀರು ದೋಸೆ ಮಾಡೋಣ ಅಂದ್ಕೊಂಡಿದ್ದೆ. ಹಾಗಾಗಿ ತೆಂಗಿನಕಾಯಿ ಕೂಡ ಸುಲಿದು ಕಾಯಿ ಚಟ್ನಿ ಮಾಡೋಣ ನೀರು ದೋಸೆಗೆ ಅಂತ ಚಟ್ನಿ ಮಾಡ್ತಾಯಿದ್ದೀನಿ. ತೆಂಗಿನಕಾಯಿ ಅಂತೂ ತುಂಬಾ ಕಾಸ್ಟ್ಲಿಯಾಗಿ ಹೋಗ್ಬಿಟ್ಟಿದೆ. ನಾನಿಷ್ಟು 50 ರೂಪಾಯಿ 60 ರೂಪಾಯಿ ಒಂದು ಸಣ್ಣ ಸೈಜ್ ತೆಂಗಿನಕಾಯಿ ತೊಗೊಳ್ತಾ ಇರೋದು, ಅಷ್ಟೊಂದು ದುಡ್ಡು ಕೊಟ್ಟು. ಅದು ತುಂಬ ಎಳೆ ಕಾಯಿ ಇರುತ್ತೆ, ಕೆಲವೊಂದು ಕೆಟ್ಟೇ ಹೋಗಿರುತ್ತೆ. ಬಟ್ ಇದು ತುಂಬ ಚೆನ್ನಾಗಿತ್ತು, ಹಾಗಾಗಿ ನೀರು ಕೂಡ ತೆಗೆದು ಇಟ್ಕೊಂಡೆ. ದರ್ಶಿಲ್ಗೆ ಆ ಕಾಯಿ ನೀರು ಕುಡಿಯೋದು ತುಂಬ ಇಷ್ಟ, ನನಗೂ ಕೂಡ ಇಷ್ಟ. ಹಾಗಾಗಿ ಎಳೆಕಾಯಿ ಇತ್ತು, ಅದು ಎಳ್ನೀರು ಥರನೇ ಇತ್ತು. ಹಾಗಾಗಿ ಅದ್ರ ಕಾಯಿ ನೀರು ಕೂಡ ತೆಗೆದು ಇಟ್ಕೊಂಡೆ. ಅವತ್ತು ಹಸ್ಬೆಂಡಿಗೆ ವರ್ಕ್ ಫ್ರಮ್ ಹೋಮ್ ಇತ್ತು, ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ತಾ ಇದ್ದೆ. ಅವ್ರಿಗೂ ಆಫೀಸ್ ಇದ್ದರೆ ಇಷ್ಟೊಂದೆಲ್ಲ ಟೈಮ್ ಇರೋದಿಲ್ಲ.
ಕಾಯಿ ಚಟ್ನಿಗೆ ಅಂತ ಹಸಿರು ಮೆಣಸಿನ್ಕಾಯಿ ಕೂಡ ಫ್ರೈ ಮಾಡೋಕ್ಕೆ ಇಟ್ಕೊಂಡ್ಬಿಟ್ಟು ವೆಜಿಸ್ನೆಲ್ಲ ತರಿಸಿದ್ದೆ ಅಲ್ವಾ, ಅದನ್ನು ಅವಾಗವಾಗೆ ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಂಡ್ಬಿಡ್ತೀನಿ. ಮತ್ತು ಅದಾದಮೇಲೆ ಅದು ಹಂಗೇನೆ ಉಳಿದ್ಬಿಡುತ್ತೆ ಕೆಲಸ. ಹಾಗಾಗಿ ಟೈಮ್ ಇದ್ದರೆ ಈ ಥರ ಎಲ್ಲ ಅವಾಗವಾಗೆ ಮಾಡ್ಕೊಳ್ತೀನಿ, ಇಲ್ಲ ಅಂದರೆ ಆಮೇಲೇನು ಮಾಡ್ಕೊಳ್ತೀನಿ. ಸೊ ಹಳೆ ಮೆಣಸಿನ್ಕಾಯ್ದು ಒಂದು ಟಿಶ್ಯೂ ಪೇಪರು ಹಾಕಿರ್ತೀನಿ ಕೆಳಗಡೆ. ಮೆಣಸಿನ್ಕಾಯ್ದೆಲ್ಲ ಈ ಥರ ಹಾಕಿಡೋದ್ರಿಂದ ತುಂಬ ದಿನ ಬರುತ್ತೆ ಮೆಣಸಿನ್ಕಾಯಿ. ಇನ್ನು ಮೆಣಸಿನ್ಕಾಯಿ ತುಂಬ್ಗಳು ತೆಗೆದಿಟ್ರು ಕೂಡ ತುಂಬ ದಿನ ಮೆಣಸಿನ್ಕಾಯಿ ಹಾಳಾಗೋದೇ ಇಲ್ಲ. ನೀವು ಕೂಡ ಟ್ರೈ ಮಾಡಿ. ಕೆಳಗಡೆ ಒಂದು ಟಿಶ್ಯೂ ಪೇಪರ್ ಹಾಕಿ ತುಂಬನೆ ಎಲ್ಲ ತೆಗೆದ್ಬಿಟ್ಟು ಮೆಣಸಿನ್ಕಾಯಿನ ಹಾಕಿ ಬಾಕ್ಸಲ್ಲಿ ಹಾಕಿ ಎತ್ತಿಡೋದ್ರಿಂದ ತುಂಬ ದಿನ ನಿಮಗೆ ಹಾಳಾಗೋದಿಲ್ಲ. ಅದಾದಮೇಲೆ ನಾನು ಸ್ವೀಟ್ ಪೊಟ್ಯಾಟೊ ಆಗಲೇ ಸ್ಟೀಮ್ ಮಾಡೋದಕ್ಕೆ ಇಟ್ಟಿದ್ದೆ, ಅದು ಕೂಡ ಆಯಿತು. ಇವತ್ತು ಸ್ವೀಟ್ ಪೊಟ್ಯಾಟೊಯಿಂದ ಪರೋಟ ಮಾಡೋಣ ಅಂತ ದರ್ಶಿಲ್ ಸ್ನ್ಯಾಕ್ಸ್ ಬಾಕ್ಸಿಗೆ ಆಗುತ್ತೆ ಅಂತ ಹೇಳಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಸ್ವೀಟ್ ಕಡಿಮೆ ಇರೋವಂಥದ್ದು, ಅಂದರೆ ದೊಡ್ಡ ಸ್ವೀಟ್ ಪೊಟ್ಯಾಟೊ ಅಷ್ಟೊಂದು ಸ್ವೀಟ್ ಆಗಿರೋದಿಲ್ಲ, ಆ ಥರದ್ದು ತೊಗೊಂಬಂದರೆ ಈ ಸ್ವೀಟ್ ಪೊಟ್ಯಾಟೊ ಪರೋಟ ಅಂತೂ ತುಂಬಾ ಚೆನ್ನಾಗಾಗತ್ತೆ. ಅದನ್ನು ಸ್ಟೀಮ್ ಮಾಡಿಕೊಂಡು ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ಅದು ಸ್ಟಫಿಂಗಿಗೆ ಸ್ವಲ್ಪ ಆನಿಯನ್ನ ಚಾಪ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಆನಿಯನು, ತುಂಬ ಜಾಸ್ತಿ ಆನಿಯನ್ ಕೂಡ ಬೇಡ, ನೀವು ಇಡೋದಾದರೆ ನೀರು ಹೊಡೆದ್ಬಿಡತ್ತೆ. ಹಾಗಾಗಿ ಒಂದು ಆನಿಯನ್ನು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಚಾಪರಲ್ಲಿ ಚಾಪ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಇದಾದಮೇಲೆ ನಾವು ಬೇಯಿಸಿಟ್ಕೊಂಡಿರುವಂತಹ ಸ್ವೀಟ್ ಪೊಟ್ಯಾಟೊಗೆ ಸೇರಿಸ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೇಕಾಗತ್ತೆ. ಜಾಸ್ತಿ ಉಪ್ಪೇನು ಬೇಕಾಗಲ್ಲ, ಸ್ವಲ್ಪ ಸಾಕಾಗತ್ತೆ. ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿ. ಆಗಲೇ ನಾನು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ, ನೋಡಿಕೊಂಡು ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡು ಇದಕ್ಕೆ ಚಾಟ್ ಮಸಾಲ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ನಾನು ಯಾವಾಗಲೂ ಸ್ವೀಟ್ ಉಂಡೆನ ಮಾಡಿ ಕೊಡ್ತಾ ಇದ್ದೆ ಸ್ವೀಟ್ ಪೊಟ್ಯಾಟೊದು. ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿ ಈ ಥರ ಪರೋಟ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ನೀವು ಕೂಡ ಟ್ರೈ ಮಾಡಿ. ಈಗ ಚಿಕ್ಕದಾಗಿ ಎಷ್ಟು ಬೇಕೋ ಅಷ್ಟು ಉಂಡೆನ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಏನೂ ಅಂಟು ಆಗೋದಿಲ್ಲ, ಸೇಮು ಆಲೂಗಡ್ಡೆ ಥರನೇ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ, ಮಾಡೋದು ಕೂಡ ತುಂಬಾ ಈಸಿ. ಸೊ ಅದನ್ನು ಉಂಡೆ ಮಾಡಿ ಇಟ್ಟಾದಮೇಲೆ ನಾನು ನೀರು ದೋಸೆಗೆ ಹಿಂದಿನ ದಿನ ರಾತ್ರಿ ಅಕ್ಕಿನ ನೆನೆಸಿಟ್ಟಿದ್ದೆ. ಅದನ್ನು ಈಗ ತಿಂಡಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಅಕ್ಕಿನ ರುಬ್ಕೊಳ್ತಾ ಇದ್ದೀನಿ. ಅಕ್ಕಿ ಜೊತೆಗೆ ಕಾಯಿ ತುರಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಕಾಯಿ ತುರಿ ಸೇರಿಸೋದ್ರಿಂದ ನೀರು ದೋಸೆ ತುಂಬಾ ಸಾಫ್ಟಾಗಿ ಬರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಇದೆಲ್ಲ ಈಸಿ ರೆಸಿಪೀಸು, ತುಂಬ ಹೊತ್ತು ಆಗೋದೇ ಇಲ್ಲ. ಬ್ರೇಕ್ಫಾಸ್ಟ್ಗೆ ರಾತ್ರಿ ಅಕ್ಕಿ ನೆನೆ ಇಟ್ಟರೆ ಬೆಳಿಗ್ಗೆ ರುಬ್ಬಿ ಇದಕ್ಕೊಂದು ಕಾಯಿ ಚಟ್ನಿ ಮಾಡಿಕೊಂಡು ಬ್ರೇಕ್ಫಾಸ್ಟ್ನ ಮಾಡ್ಕೋಬೋದು. ಈಸಿ ಆ್ಯಂಡ್ ಹೆಲ್ದಿ ಕೂಡ. ಇದನ್ನು ನುಣ್ಣಗೆ ರುಬ್ಕೊಂಡು ಸ್ವಲ್ಪ ನೀರು ಹೆಚ್ಚಾಗಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡು ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಕಲಸಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಇವಾಗ ನಾನು ಲಂಚ್ ಬಾಕ್ಸ್ಗೆ ಅಂತ ದರ್ಶಿಲ್ ಸ್ನ್ಯಾಕ್ಸ್ ಬಾಕ್ಸಿಗೆ ಅಂತ ಪರೋಟ ಮಾಡಿ ಎತ್ತಿಡ್ತಾ ಇದ್ದೀನಿ. ಬಿಸಿದು ಬಾಕ್ಸ್ಗೆ ಹಾಕಿದ್ರೆ ನೀರು ಹೊಡೆಯುತ್ತೆ ಅಂತ ತಿಂಡಿ ಕೊಡೋಕ್ಕಿಂತ ಮುಂಚೆನೇ ಅವನಿಗೆ ಮಾಡಿ ಇಡ್ತಾ ಇದ್ದೀನಿ. ಮಾಮೂಲಿ ಚಪಾತಿ ಹಿಟ್ಟನ್ನು ಸ್ವಲ್ಪ ಲಟ್ಟಿಸ್ಕೊಂಡ್ಬಿಟ್ಟು ಮಧ್ಯದಲ್ಲಿ ನಾವು ಸ್ಟಫಿಂಗ್ ಮಾಡಿದ್ನಲ್ಲ ಆಗಲೇ ಸ್ವೀಟ್ ಪೊಟ್ಯಾಟೊ ಸ್ಟಫಿಂಗ್ನ ಇಟ್ಬಿಟ್ಟು ವಿಡಿಯೋದಲ್ಲಿ ತೋರಿಸಿರೋ ಥರ ಈ ಥರ ಮಾಡಿಕೊಂಡು ಅದನ್ನು ಸ್ವಲ್ಪ ಟ್ಯಾಪ್ ಮಾಡಿದ್ರೆ ಅದು ಸೆಟಲ್ ಆಗುತ್ತೆ ಗೋಧಿ ಹಿಟ್ಟಿಗೆ. ಆವಾಗ ಕರೆಕ್ಟಾಗಿ ಪರೋಟ ಚೆನ್ನಾಗಿ ಉಬ್ಬಿ ಬರುತ್ತೆ. ಮೇಲ್ಗಡೆ ಎಕ್ಸ್ಟ್ರಾ ಇರುವಂಥ ಗೋಧಿ ಹಿಟ್ಟನ್ನ ತೆಗೆದ್ಬಿಟ್ಟು
ಅದನ್ನು ಲಾಕ್ ಮಾಡಿ ಮಧ್ಯದ ಹಿಟ್ಟನ್ನು ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡಬೇಕು. ಇಲ್ಲ ಅಂದರೆ ಅಲ್ಲಿ ಗಟ್ಟಿ ಗೋಧಿ ಹಿಟ್ಟು ಹಾಗೆ ಇರುತ್ತೆ, ಅದು ನೀಟಾಗಿ ಬೇಯೋದಿಲ್ಲ. ಹಾಗಾಗಿ ಮಧ್ಯದ ಗೋಧಿ ಹಿಟ್ಟನ್ನ ಸ್ವಲ್ಪ ಪ್ರೆಸ್ ಮಾಡಿ ಕೈಯಿಂದ ನೀವು ಇದನ್ನು ಪ್ರೆಸ್ ಮಾಡಿದ್ರೆ ಎಲ್ಲ ಕಡೆಗೂ ಸ್ಟಫಿಂಗು ಕರೆಕ್ಟಾಗಿ ಸೇರಿಕೊಂಡಿರುತ್ತೆ. ಈಗ ಆರಾಮಾಗಿ ಲೈಟಾಗಿ ಸ್ವಲ್ಪ ಉದ್ಕೊಂಡು ಬೇಯಿಸ್ಕೊಂಡ್ರೆ ಪರೋಟ ರೆಡಿ ಆಗತ್ತೆ. ತುಂಬ ತಿನ್ನಾಗಿ ಇದನ್ನು ನಾವು ಉದ್ಕೋಬಾರ್ದು, ಸ್ವಲ್ಪ ದಪ್ಪನಾಗಿಯೇ ಇರಬೇಕು. ಆಗ ಒಳಗಡೆ ಕೂಡ ಸ್ಟಫಿಂಗ್ ಆಗಲಿ ಗೋಧಿ ಹಿಟ್ಟಾಗಲಿ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ಸ್ವೀಟ್ ಪೊಟ್ಯಾಟೊ ಪರೋಟ ರೆಡಿ ಆಯಿತು. ಗ್ರೀನ್ ಚಟ್ನಿ, ಪುದೀನ ಚಟ್ನಿ ಅಥವಾ ಪುದೀನ ಚಟ್ನಿ ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಕರ್ಡ್ ಜೊತೆನೂ ನಾವು ಇದನ್ನು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸಾಲಿಡ್ ಫುಡ್ ಕೂಡ ಹೊಟ್ಟೆ 2 ತಿಂದರೆ ಹೊಟ್ಟೆ ತುಂಬೋಗುತ್ತೆ. ಹಾಗೆ ಹೆಲ್ದಿ ಕೂಡ. ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಇದಾದಮೇಲೆ ನಾನು ಆಲ್ರೆಡಿ ನೀರು ದೋಸೆಗೆ ರುಬ್ಬಿಟ್ಕೊಂಡಿದ್ದೆ ಅಲ್ವಾ, ಸೊ ದೋಸೆನ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ನಾವು ಸ್ವಲ್ಪ ಎಣ್ಣೆನ ಹಾಕಿ ಟಿಶ್ಯೂ ಪೇಪರ್ ಅಥವಾ ಈರುಳ್ಳಿಯಿಂದ ತವಾನ ಒರೆಸ್ಕೋಬೇಕಾಗತ್ತೆ. ಇದರಿಂದ ದೋಸೆ ಅದು ಕೆಳಗಡೆ ಏನೂ ಅಂಟೋದಿಲ್ಲ. ಯಾವುದೇ ದೋಸೆ ಮಾಡಿದ್ರೂ ಈ ಥರ ಮಾಡ್ಕೊಳ್ಳಿ, ಈಸಿಯಾಗಿ ದೋಸೆ ಮೇಲೆ ಎದ್ದು ಬರುತ್ತೆ. ಸೊ ಇವಾಗ ನಮ್ಮ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು. ನೀರು ದೋಸೆ, ಕಾಯಿ ಚಟ್ನಿ. ನೀರು ದೋಸೆ ಅಂತೂ ಎಷ್ಟು ಚೆನ್ನಾಗಿ ಬಂದಿತ್ತು, ಈಸಿಯಾಗಿಯೂ ಎದ್ದೇಳ್ತಾ ಇತ್ತು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ. ಇಷ್ಟ ಆದರೆ ನೀವು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿಕೊಂಡು ದೋಸೆನ ಮಾಡ್ಕೊಳ್ಳಿ. ಮಂಗಳೂರು ಸೈಡಲ್ಲಿ ನೀರು ದೋಸೆ ಮಾಡೋ ಥರ ಇರುತ್ತೆ. ಕಾಯಿ ಚಟ್ನಿ ಅದೆಲ್ಲ ಇನ್ನೂ ಬೇರೆ ಥರ ಕರಿಗಳ ಜೊತೆನೂ ಕೂಡ ನೀರು ದೋಸೆ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ನಾನು ಮಧ್ಯಾಹ್ನಕ್ಕೆ ಒಂದು ಹೆಲ್ದಿ ಆಗಿರುವಂಥ ಸಮ್ಮರ್ ಸೀಸನಿಗೆ ಸೂಟ್ ಆಗುವಂತಹ ಒಂದು ಪಲ್ಯನ ಮಾಡಿಟ್ಕೊಳ್ತಾ ಇದ್ದೀನಿ. ಏನು ಅಂದರೆ ಮೂಲಂಗಿ ಪಚ್ಚಡಿ ಮಾಡ್ತಾಯಿದ್ದೀನಿ. ಮೂಲಂಗಿ ತಿಂದೇ ಇರೋರು ಕೂಡ ಈ ಥರನ ಮಾಡಿಕೊಟ್ರೆ ನಿಜವಾಗ್ಲೂ ಇಷ್ಟಪಟ್ಕೊಂಡು ತಿಂತಾರೆ. ಇದನ್ನು ಮಾಡ್ಕೊಳ್ಳೋದಕ್ಕೆ ಕಡಾಯಿಯಲ್ಲಿ ಎಣ್ಣೆ, ಸಾಸಿವೆ, ಜೀರಿಗೆ, ಹಸಿರು ಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ 1-2 ತುರಿದಿರುವಂತಹ ಮೂಲಂಗಿನ ಸೇರಿಸ್ಕೋಬೇಕಾಗತ್ತೆ. ಇದನ್ನು ಸೇರಿಸ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮೂಲಂಗಿನ ಬೇಯೋದಕ್ಕೆ ಬಿಟ್ಬಿಡ್ಬೇಕಾಗತ್ತೆ. ಈಗ ಮೂಲಂಗಿ ಮೀಡಿಯಮ್ ಆಗಿ ಬೆಂದಿದೆ, ತುಂಬಾನು ಬೇಯಬೇಕು ಅಂತನೂ ಇಲ್ಲ. ಇದು ಒಂದು ಪಚಡಿ ಥರ ಆಗಿರೋದ್ರಿಂದ ಮೀಡಿಯಮ್ ಆಗಿ ಬೆಂದಿದ್ರೆ ಸಾಕಾಗುತ್ತೆ. ಫ್ಲೇಮ್ನ ಆಫ್ ಮಾಡಿಕೊಂಡು ನಾನು ಕೆಳಗಡೆ ಇಳಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಟೊಮೆಟೊನ ಸೇರಿಸ್ತಾ ಇದ್ದೀನಿ.
ಈ ಟೊಮೆಟೊ ಈ ಬಿಸಿ ಇದ್ರಲ್ಲೇ ಬೇಯಬೇಕು, ಆವಾಗಲೇ ಇದ್ರದ್ದು ಟೇಸ್ಟ್ ತುಂಬಾ ಚೆನ್ನಾಗಿರತ್ತೆ. ಒಗ್ಗರಣೆಯಲ್ಲಿ ಹಾಕಿ ಬೇಯಿಸೋಂಥ ಅವಶ್ಯಕತೆ ಇಲ್ಲ. ಈ ಥರ ಒಂದ್ಸಲ ಟ್ರೈ ಮಾಡಿ. ಹಾಗೆ ಈ ಥರ ಯಾರಾದರೂ ಮುಂಚೆ ಮಾಡ್ತಾ ಇದ್ದರೆ ನನಗೂ ಕೂಡ ಕಮೆಂಟ್ ಮಾಡಿ. ಈಗ ಇದಕ್ಕೆ ನಾನು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಸಮ್ಮರ್ಗೆ ಇದಂತೂ ಹೇಳಿ ಮಾಡಿಸಿದ್ದು ರೆಸಿಪಿ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ನಾವು ಚಪಾತಿ, ರೊಟ್ಟಿ, ಪರೋಟ ಏನು ಬೇಕಾದರೂ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಮೂಲಂಗಿ ಇದು ವಾಸನೆ ಕೂಡ ಇರೋಲ್ಲ. ಇಷ್ಟ ಇಲ್ಲ ಅಂದರೂ ಕೂಡ ಈ ಮೂಲಂಗಿ ಪಚಡಿನ ತಿಂತಾರೆ. ನೀವು ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟೇ. ಈ ಎಲ್ಲ ರೆಸಿಪೀಸು ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.